ಹಾಯ್, ಮಾರ್ನಿಂಗ್ 5 o'clock ಎದ್ದು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು, ಬಂದಿದ್ದೆ. ಮಾರ್ನಿಂಗ್ ವೀಡಿಯೋ ಮಾಡೋದೆಲ್ಲ ಆಗಲಿಲ್ಲ, ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಸೊ ಫ್ರೀ ಇದ್ದೆ, ವೀಡಿಯೋ ಮಾಡೋಣ, ಬ್ಲಾಗ್ ಮಾಡಿಬಿಟ್ಟು ಹಾಕೋಣ ಅಂತ ಅನ್ನಿಸ್ತು. ಸೊ ಇವರು ಫ್ಲೆಬೋಟಮಿಸ್ಟು, ಅವರೊಂದು ಥೀಮ್ ಮಾಡಿಬಿಟ್ಟು ಒಂದು ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಅಲ್ಲಿ ಶೂಟ್ ಮಾಡಬೇಕು ಅಂತ ಅಂದು ಅಲ್ಲಿ ಹೋದ್ವಿ. ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ ಅಂತ ಬೇರೆ ಕಡೆ ಅಲ್ಲಿರೋ ಆಗ್ತಿತ್ತು ಫಂಕ್ಷನ್ನು. ಸೊ ಅದೆಲ್ಲ 3 ಗಂಟೆ ಆಗಿತ್ತು. ಡ್ರೆಸ್ ಮತ್ತು ಬ್ರೈಡ್ ಮಾಡಿ ಯಾರಿಗೂ ಹೇಳಿದ್ರೆ ಬಂದು ಊಟ ಮಾಡ್ತಾಯಿದ್ದೀವಿ. ಅವೆಲ್ಲ ಒಳಗಡೆ ಪರ್ಮಿಷನ್ ಆಗಿ ಕಾಯ್ತಾಯಿದ್ವಿ. ಸೊ ಊಟ ಮಾತ್ರ ಸೂಪರಾಗಿತ್ತು. ಅದಕ್ಕೆ ಹೇಳೋದು, ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಬೇಕು ಅಂತ ಬರೆದಿರ್ತಾರೆ ಪರ್ಮಿಷನ್ ಅಂತ ಹೇಳ್ತಾರೆ, ಅದು ನಿಜ. ಸೊ ಅದಾದಮೇಲೆ ಬಂದ್ವಿ. ಇಲ್ಲಿ ಹೊರಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಬಂದರು, ಪರ್ಮಿಷನ್ ಸಿಕ್ಕಿಲ್ಲ ಅಂದರು. ನಾವು ಹೋಗಿ ಊಟ ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ರು. ಸೊ ಅದೇ ದೇವಸ್ಥಾನ. ಅಷ್ಟರಲ್ಲಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಇಲ್ಲೊಂದು ಕಲ್ಯಾಣಿ, ಅವರೇ ಮಾಡಿರುವಂಥ ಕಲ್ಯಾಣಿ, ಆ ನೀರಲ್ಲಿ ಕೂತ್ಕೊಂಡು ನಾವು ಇದು ಮಾಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ದೇವಸ್ಥಾನ ಬಂದ್ವಿ. ಇಲ್ಲಿ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅಲ್ಲಿರೋ ಪೂಜಾರಿಗಳು ಅವ್ರಿಗೆ ಗೊತ್ತಿರೋ ಅಂಥವ್ರು. ಇದು ಒಂದು ಸ್ವಲ್ಪ ದೂರನೇ ಇತ್ತು. ಬಂದಾದಮೇಲೆ ಶೂಟ್ ಮಾಡೋಣ ಅಂತ ಒಳಗಡೆ ಹೋಗ್ತಾಯಿದ್ರು. ತುಂಬ ಹಳೆ ಕಾಲದ್ದು ದೇವಸ್ಥಾನ ಇದು, ತುಂಬ ಚೆನ್ನಾಗಿತ್ತು. ಓಕೆ, ನಾನು ಪೂಜೆಗೆ ಹೋಗಲಿಲ್ಲ, ಹೊರಗಡೆ ಕೂತಿದ್ದೆ, ತುಂಬ ಟಯರ್ಡ್ ಆಗಿತ್ತು. ಯಾವಾಗ ಮುಗಿಯುತ್ತೆ ಹೋಗೋಣ ಅಂತ ಅಂದ್ಕೊತಾ ಇದ್ದೆ ನಾನಂತೂ. ಬಿಕಾಸ್ ಹೋಲ್ ಡೇ ಮಾರ್ನಿಂಗ್ 4 o'clock ಎದ್ಬಿಟ್ಟು ಹೋಲ್ ಡೇ ಇರೋದು ಅಂದರೆ ತುಂಬ ಟಯರ್ಡ್ ಫೀಲ್ ಆಗುತ್ತೆ. ಸೊ ಎನರ್ಜಿ ಡ್ರಾಪ್ ಆಗಬಾರ್ದಲ್ವ. ಸೊ ಹಾಗಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಅದೇ ದೇವಸ್ಥಾನ. ದೇವರು ಇನ್ನು ಪೂಜಾರಿಗಳು ಬಂದಿಲ್ಲ, ಬಂದು ಓಪನ್ ಮಾಡಿ ಪೂಜೆ ಮಾಡ್ತೀನಿ ಅಂದರು. ಅಷ್ಟೊತ್ತಿಗೆ ಇವರು ಫೋಟೋಶೂಟ್ ಸ್ಟಾರ್ಟ್ ಮಾಡಿದರು. ಫೋಟೋಶೂಟ್ ಮಾಡ್ತಾಯಿದ್ರು, ನಾವಿಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಸೊ ನೆಕ್ಸ್ಟು ಪ್ಯಾಕಪ್, ಯಾವಾಗ ಹೋಗಬೇಕು ಅಂತ ರೆಡಿ ಇದ್ದೆ. ಸೊ ನಾವು ಹೊರಗಡೆ ಬಂದುಬಿಟ್ಟಿದ್ದೆ. ಅಲ್ಲಿ ಬ್ರೈಡ್ ಹೋಗ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ನನ್ನ ಮಗಳಿಗೆ ಬೇರೆ ಹುಷಾರಿರಲಿಲ್ಲ. ಯಾವಾಗ ಮನೆಗೆ ಹೋಗ್ತೀನಿ ಅಂತ ತುಂಬ ಹಚ್ಚೋಗ್ತಿರೋ ಡ್ರೈವರ್ಗಂತೂ. ಫೈನಲಿ ಆಲ್ಮೋಸ್ಟ್ 11 ಆಯಿತು ರೀಚ್ ಆಗೋಷ್ಟೊತ್ತಿಗೆ. ಇಲ್ಲೆಲ್ಲೋ ಒಂದು ಸ್ವಲ್ಪ ದೂರ ಬಂದಮೇಲೆ ಕಾಫಿ ಟೀಗೆ ಅಂತ ನಿಲ್ಲಿಸಿದ್ರು, ಕುಡಿದ್ವಿ. ಚೆನ್ನಾಗಿತ್ತು, ಓಕೆ, ನಾಟ್ ಬ್ಯಾಡ್. ಸೊ ಇವೆಲ್ಲ ಆದಮೇಲೆ ಮತ್ತೆ ಹೊರಟ್ವಿ. ಅನ್ನೋದು ಕಾಲಾಯಿತು ರೀಚ್ ಆಗೋಷ್ಟೊತ್ತಿಗೆ ಮನೆಗೆ. ಚೆನ್ನಾಗಿತ್ತು, ಒಂಥರ ಫೀಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು, ಬಾಯ್.